ಯುವ ರಾಜ್ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ಬಿಡುಗಡೆಯಾಗಿ 2ನೇ ವಾರದ ಕಾಲಿಕ್ತಿದೆ. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಸದ್ಯಕ್ಕೆ ಬಾಲಾಜಿ ಚಿತ್ರಮಂದಿರದಲ್ಲಿದ್ದೀನಿ. ಬಾಲಾಜಿ ಚಿತ್ರಮಂದಿರದ ಮ್ಯಾನೇಜರ್ ಆದಂಥ ರಾಜಣ್ಣವರಿದ್ದಾರೆ. ಸೊ ಬಾಲಾಜಿ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಕಲೆಕ್ಷನ್ಸ್ ಇದೆ, ಸೊ ಫ್ಯಾಮಿಲಿ ಆಡಿಯನ್ಸು ಎಲ್ಲ ಕಡೆ ಕೂಡ ಮುನ್ನುಗ್ಗಿ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡ್ತಿದ್ದಾರೆ. ಸೊ ಪ್ರೆಸೆಂಟ್ ಬಾಲಾಜಿ ಚಿತ್ರಮಂದಿರದಲ್ಲಿ ಕಲೆಕ್ಷನ್ಸ್ ಹೇಗಿದೆ ಮತ್ತು ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ಕನ್ನಡ ಸಿನಿಮಾ ಎಕ್ಕ ಸೊ ಬಿಡುಗಡೆಯಾಗಿ ಎಲ್ಲ ಕಡೆ ಕೂಡ ಅದ್ಭುತ ಪ್ರದರ್ಶನ ಕಾಣ್ತಿದೆ. ಸೊ ಈ ಒಂದು ಬಾಲಾಜಿ ಚಿತ್ರಮಂದಿರದಲ್ಲಿ ಸೊ ಯಾವ ರೀತಿ ಇದೆ ಕಲೆಕ್ಷನ್ಸು, ಫ್ಯಾಮಿಲಿ ಆಡಿಯನ್ಸು ಹೇಗೆ ಬರ್ತಿದ್ದಾರೆ ಅಂತ ಇಲ್ಲಿ ಇವತ್ತು ಹೇಳಬೇಕು ಅಂದರೆ ಎಕ್ಕ ಸಿನಿಮಾ 6 ತಿಂಗಳಾಗಿತ್ತು ನಮ್ಮ ಥಿಯೇಟ್ರಲ್ಲಿ. ಸಂಕ್ರಾಂತಿ ಹಬ್ಬಕ್ಕೆ ಬಂದ ಕಲೆಕ್ಷನ್ನು ಇದುವರೆಗೂ ಬಂದಿರಲಿಲ್ಲ. ಯಾವುದೇ ಕನ್ನಡ ಸಿನಿಮಾ ಹಾಕಲಿ, ಯಾವುದೇ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಹಾಕಿದ್ರು ಇವತ್ತು ಮನೆಯಿಂದ ಲೇಡೀಸು ಒಂದು ಸಂಸಾರ ಸಮೇತವಾಗಿ ಇವತ್ತು ಬರ್ತಾ ಇದ್ದಾರೆ ಅಂದರೆ ಈ ಎಕ್ಕ ಸಿನಿಮಾಗೇನೆ. ಅಂದರೆ ಇವತ್ತು ಕಲೆಕ್ಷನ್ನು ನಮ್ಮಲ್ಲಿ ಎಲ್ಲ 6 ತಿಂಗಳದ್ದು ಕಲೆಕ್ಷನ್ ಲೆಕ್ಕ ಹಾಕಿದ್ರೆ ಇವತ್ತು ಕಲೆಕ್ಷನ್ ಭಾಳ ಚೆನ್ನಾಗಿದೆ. ಈ 2ನೇ ವಾರದಲ್ಲೂ ಇವತ್ತೂ ಲೇಡೀಸ್ ಬರ್ತಾ ಇದ್ದಾರೆ ಅಂದರೆ ಸಿನಿಮಾ ಮುಂದಕ್ಕೆ ಇನ್ನೂ ಚೆನ್ನಾಗಿ ಹೋಗುತ್ತೆ. ಈಗ ಒಂದು ಚಿತ್ರರಂಗದಲ್ಲಾಗಲಿ ಗಾಂಧಿನಗರದಲ್ಲಾಗಲಿ ಒಂದು ಮಾತಿತ್ತು, ಸಿನಿಮಾ ನೋಡಲಿಕ್ಕೆ ಆಡಿಯನ್ಸು ಚಿತ್ರಮಂದಿರಕ್ಕೆ ಬರಲ್ಲ ಅಂತ ಹೇಳಿ. ಅದನ್ನು ಸುಳ್ಳು ಮಾಡಿದೆ ಎಕ್ಕ ಸಿನಿಮಾ. ಯಾಕಂದರೆ ಎಲ್ಲ ಆಲ್ಮೋಸ್ಟು ಫ್ಯಾಮಿಲಿ ಆಡಿಯನ್ಸೇ ತುಂಬ ಬಂದು ಸಿನಿಮಾ ನೋಡ್ತಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಇವತ್ತು ಹೇಳಬೇಕು ಅಂದರೆ ನಾನು ಸುಮಾರು ಸಲ ಹೇಳಿದ್ದೇನೆ, ಸಿನಿಮಾ ಕೊಡಬೇಕು, ಸಿನಿಮಾ ಬರಬೇಕು. ಇವತ್ತು ಯಾರೂ ಸಿನಿಮಾ ಸರಿಯಾಗಿ ಕೊಡ್ತಾ ಇಲ್ಲ. ಯಾವುದೋ ಒಂದು ಡಬ್ಬಾ ಪಿಕ್ಚರ್ನ ಜನಕ್ಕೆ ತೋರಿಸ್ಬಿಟ್ಟು ಆ ಸಿನಿಮಾಗೆ ಬರಲಿಲ್ಲ ಅಂದರೆ ಎಲ್ಲ ಸಿನಿಮಾನೂ ಒಂದೇ ಥರ ಕಂಪೇರ್ ಮಾಡ್ತಾರೆ. ಅದನ್ನು ಬಿಡಬೇಕು. ಇವಾಗ ಎಕ್ಕ ಅಂತ ಸಿನಿಮಾನ ಒಂದು ಬಂದು ನೋಡಿದ್ರೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ, ಒಂದು ಕಮರ್ಷಿಯಲ್ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಆ ಸಿನಿಮಾದಲ್ಲಿದೆ. ಅದನ್ನು ನಾವು ಜಡ್ಜ್ ಮಾಡಬೇಕು. ಜಡ್ಜ್ ಮಾಡಿ ಸಿನಿಮಾ ತೆಗೆದ್ರೆ ಇವತ್ತೂ ಸಿನಿಮಾ ಹೋಗುತ್ತೆ. ಒಂದು ಹೊಸಬ ಡೈರೆಕ್ಟ್ರು ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಆ ಹೊಸಬ ಡೈರೆಕ್ಟ್ರ್ ತಲೆಯಲ್ಲಿ ಭಾಳ ಇರುತ್ತೆ. ಯಾಕೆಂದರೆ ಹಳೇ ಡೈರೆಕ್ಟ್ರು ಅಂತೇಳಿ ಹೋದರೆ ನಾವು ಇದಿಲ್ಲ. ಹಳೇ ಡೈರೆಕ್ಟ್ರು ಇದ್ದಾರೆ, ಆದರೆ ಅವ್ರಿಗೆ ತಕ್ಕಂತೆ ಇವರು ಸೋರ್ಸ್ ಕೊಡ್ತಾ ಇಲ್ಲ ಮತ್ತು ಕಂಟೆಂಟ್ ಕೊಡ್ತಾ ಇಲ್ಲ. ಆ ಕಂಟೆಂಟ್ ಕೊಟ್ಟು ಇವತ್ತು ಸಿನಿಮಾ ಕೊಟ್ಟರೆ ಅಂದರೆ ಯಾವ ಹೀರೋ ಇವಾಗ ಹೊಸಬ ನಾವು ಅನ್ಕೊಂತೇವೆ, ಹೊಸಬ ಅಂತ ನಮಗೆ ಲೆಕ್ಕಕ್ಕೆ, ಯಾಕೆಂದರೆ ನಮ್ಮ ಸರ್ವಿಸಲ್ಲಿ ಹೊಸಬ. ಆದರೆ ಇವತ್ತು 2ನೇ ಸಿನಿಮಾಗೇ ಇವತ್ತು ಏನು ಆ್ಯಕ್ಟಿಂಗ್ ಇದೆ, ಅವ್ರ ಹತ್ರ ಏನಿದೆ, ಅದು ರಕ್ತಗತವಾಗಿ ಬಂದಿದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಂದು ಫೇಸು ಚೇಂಜ್ ಆಗೋದಾಗಲಿ, ಒಂದು ಆ್ಯಕ್ಟಿಂಗ್ ಫೈಟ್ ಸೀನಲ್ಲಿ ಯಾವ ರೀತಿ ಇರಬೇಕು, ಮತ್ತು ಒಂದು ಕಾಮಿಡಿ ಸೀನಲ್ಲಿ ಯಾವ ರೀತಿ ಇರಬೇಕು, ಒಂದು ಸಾಂಗ್ಸ್ಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ಇವತ್ತು ಇದೇ ಯುವ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಅವ್ರನ್ನ ನೋಡಿ ಬೇರೆಯವರು ಕಲ್ತ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಎಕ್ಕ ಸಿನಿಮಾ ಇವತ್ತು ನಿಂತಿದೆ, ಇವತ್ತು ಕಲೆಕ್ಷನ್ ಬರ್ತಾ ಇದೆ ಅಂದರೆ ಅವ್ರ ಆ್ಯಕ್ಟಿಂಗು, ಅವ್ರ ಪರ್ಫಾರ್ಮೆನ್ಸು, ಅದರಿಂದನೇ ಸಿನಿಮಾ ಹೋಗ್ತಾ ಇರೋದು. ಎಷ್ಟೋ ಚಿತ್ರಮಂದಿರಗಳು ಸಿನಿಮಾಗಳಿಲ್ದೇ ಧೂಳಿಡಿದು ಇದಾಗಿತ್ತು ಸಿನಿಮಾ ಥಿಯೇಟ್ರ್ಗಳು. ಈ ಎಕ್ಕ ಮುಖಾಂತರ ಅದೆಲ್ಲ ಕೂಡ ಎಕ್ಕ ಕ್ಲೀನ್ ಮಾಡಿಬಿಟ್ಟಿದೆ ಇವಾಗ. ಸೊ ಎಲ್ಲ ಚಿತ್ರಮಂದಿರಗಳು ಓಪನ್ ಆಗಿ ತೆರೆದು ಯಶಸ್ವಿ ಸಿನಿಮಾ ಕೂಡ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಇವತ್ತು ಎಕ್ಕ ಸಿನಿಮಾ ಕೊಟ್ಟಿದ್ದಾರೆ. ಈಗೇನೆ ನಮಗೆ ಒಂದೂವರೆ ತಿಂಗಳಿಗೆ ಥಿಯೇಟ್ರಿಗೆ ಸಿನಿಮಾ ಕೊಟ್ಟರೆ ಅಂದರೆ ಇವಾಗ ಥಿಯೇಟ್ರುಗಳು ನಡೆಯುತ್ತೆ. ನೀವು ಇಲ್ಲ 6 ತಿಂಗಳು ವರ್ಷ ಅಂತ ಏನಾದರೂ ನೀವು ಸಿನಿಮಾ ರಿಲೀಸ್ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಥಿಯೇಟ್ರುಗಳು ಯಾವುದೂ ಇರಲ್ಲ. ಇವತ್ತು ಥಿಯೇಟ್ರ್ ಉಳಿಬೇಕು ಅಂದರೆ ಸಿನಿಮಾಗಳು ಕೊಡಬೇಕು. ನೀವು ಸಿನಿಮಾಗಳು ಕೊಡ್ದೇ ನಮ್ಮ ಥಿಯೇಟ್ರುಗಳು ನಡೀತಾ ಇಲ್ಲ, ನಮ್ಮ ಸಿನಿಮಾ ನಡೀತಾ ಇಲ್ಲ, ಇದು ಸುಳ್ಳು. ಸಿನಿಮಾ ನಡಿಬೇಕು. ಇವತ್ತು ನೀವು ಯಾವುದೇ OTT ಬರಲಿ, ಯಾವುದೇ ಮೊಬೈಲಲ್ಲಿ ಸಿನಿಮಾಗಳು ಬರಲಿ, ಅವೆಲ್ಲ ಯಾವುದೂ ಲೆಕ್ಕಕ್ಕಿಲ್ಲ. ಎಂಟರ್ಟೈನ್ಮೆಂಟ್ ಬೇಕು ಜನಕ್ಕೆ, ಜನ ಬಂದೇ ಬರ್ತಾರೆ. ಸಿನಿಮಾ ನೀವು ಕೊಟ್ಟರೆ ಜನ ಬಂದೇ ಬರ್ತಾರೆ. ಅದನ್ನು ನಮ್ಮ ಪ್ರೊಡ್ಯೂಸರ್ಗಳು ಮತ್ತು ಡೈರೆಕ್ಟ್ರುಗಳು ಕುಂತ್ಕೊಂಡು ಮಾತಾಡಿ 1.5 ತಿಂಗಳು 2 ತಿಂಗಳಿಗೆ ಒಂದೊಂದು ಹೀರೋದು ಸಿನಿಮಾ ಕೊಡ್ತಾ ಬನ್ನಿ. ಯಾಕೆ ಸಿನಿಮಾ ನಡೆಯೋದಿಲ್ಲ? ಯಾವತ್ತೂ ಸಿನಿಮಾ ನಡೆಯುತ್ತೆ. ನಾವು ಈ ಮುಂಚೆಯಿಂದನೂ ನಾನು ಹೇಳ್ತಾ ಇದ್ದೇನೆ, ಸಿನಿಮಾ ನಡೆಯುತ್ತೆ. ಆದರೆ ಸಿನಿಮಾಗಳು ಬರಬೇಕು. ಬಂದರೆ ಮಾತ್ರ ಇವತ್ತೂ ಸಕ್ಸಸ್ಸೇ. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾನೇ. ಆದರೆ ನಮ್ಮಲ್ಲಿ ಒಂದು ಅದನ್ನು ಪ್ರಮೋಷನ್ ಮಾಡೋದಾಗಲಿ, ಇವಾಗ ಎಕ್ಕ ಸಿನಿಮಾಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲರೂ ಕಣ್ಮುಂದೆನೂ ಇದೆ. ಒಂದು ಸಿನಿಮಾ ಅಂತ ತೆಗೆದ್ರೆ ಅದಕ್ಕೆ ಪ್ರಮೋಷನ್ನು ಅಷ್ಟೇ ಮುಖ್ಯ ಆಗುತ್ತೆ. ಒಂದು ಅವ್ರವ್ರು ಏನೇನು ಈವೆಂಟ್ ಮಾಡಿದ್ರು, ಏನೇನು ಇದು ಮಾಡಿದ್ರು ಅದೆಲ್ಲ ತಗೊಂಡು ಜನ ನೋಡ್ತಾರೆ. ಓ ಇದು ಸಿನಿಮಾ ಪರವಾಗಿಲ್ಲ, ನೋಡ್ಬೋದು ಅಂತ ಬಂದ್ರೇ ಇವತ್ತು ಬಂದಿರೋದು. ಇವತ್ತು ಲೇಡೀಸು ಮನೆ ಬಿಟ್ಟು ಬಂದಿದ್ದಾರೆ ಅಂದರೆ 6 ತಿಂಗಳಾಗಿತ್ತು, ಸಂಕ್ರಾಂತಿ ಹಬ್ಬದಿಂದ ಬಂದಿರಲಿಲ್ಲ. 6 ತಿಂಗಳಿಂದ ಇವತ್ತಿನವರೆಗೂ ಕಲೆಕ್ಷನ್ ಇರಲಿಲ್ಲ. ಥಿಯೇಟ್ರ್ ಮಾಲೀಕರು ಏನಾಗಬೇಕು, ಭಾಳ ತೊಂದರೆಗೆ ಸಿಗಾಕೊಳ್ತಾರೆ. ಯಾಕೆಂದರೆ ಪೇಮೆಂಟ್ ಕೊಡಬೇಕು ಹುಡುಗರಿಗೆ, ಮತ್ತು KEB ಕಟ್ಟಲೇಬೇಕು, ಮತ್ತು ಥಿಯೇಟ್ರ್ ಮೇಂಟೆನೆನ್ಸ್ ಮಾಡಲೇಬೇಕು. ಅದರಿಂದ ಇವತ್ತು ಹೇಳ್ತೀನಿ, 1.5 ತಿಂಗಳು 2 ತಿಂಗಳಿಗೆ ಒಂದೊಂದು ಸಿನಿಮಾ ಕೊಡಿ, ಮನೆಯಿಂದ ಎಲ್ಲರೂ ಬಂದೇ ಬರ್ತಾರೆ. ಸರ್ ಹಾಗೆಯೇ
ಎಕ್ಕ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ಎಲ್ಲ ಕಡೆ ಒಳ್ಳೆಯ ಓಪನಿಂಗ್ ಪಡೀತು, ಇವತ್ತಿಗೂ ಕೂಡ ಎಲ್ಲ ಕಡೆ ಒಳ್ಳೆಯ ಕಲೆಕ್ಷನ್ಸ್ ಇದೆ. ಸೊ ಅದ್ರ ವಿಚಾರವಾಗಿ ಮಾತಾಡಿದ್ರೆ ಬಾಲಾಜಿ ಚಿತ್ರಮಂದಿರದಲ್ಲಿ ಸೊ ಯಾವ ರೀತಿ ಇದೆ ಕಲೆಕ್ಷನ್ಸು, ರೆಸ್ಪಾನ್ಸ್ ಯಾವ ರೀತಿ ಇದೆ ಇಲ್ಲಿ ಅಂತ? ಇವತ್ತು ನಮ್ಮ ಕ್ಷೇತ್ರ ಬಾಲಾಜಿ ಚಿತ್ರಮಂದಿರ ಅಂದರೆ 365 ದಿನವೂ ಕನ್ನಡನೇ. ಇವತ್ತು ಕಣ್ಣು ಮುಚ್ಕೊಂಡು ಟಿಕೆಟ್ ತಗೊಂಡು ಹೋಗಿ ಒಳಗಡೆ ಸಿನಿಮಾ ನೋಡ್ತಾರೆ. ನಾವು ಯಾವತ್ತಾದರೂ ಕನ್ನಡ ಸಿನಿಮಾ ಇಲ್ಲ ಅಂತೇಳಿ ಯಾವ್ದಾರು ಲ್ಯಾಂಗ್ವೇಜ್ ಹಾಕಿದ್ರೆ ಸರ್ ಇವತ್ತು ಕನ್ನಡ ಸಿನಿಮಾ ಇಲ್ವಾ ಅಂತ ಕೇಳ್ತಾರೆ, ಬೇರೆ ಲ್ಯಾಂಗ್ವೇಜ್ ಹಾಕ್ದಾಗ. ಇವತ್ತೂ ಕನ್ನಡದರೆ ನಮಗೆ ಬರ್ತಾ ಇರೋದು. ಮತ್ತು ಕೆಲವೊಂದು ಏನಾಗಿದೆ ಇಲ್ಲಿ, ಸಿನಿಮಾ ಇಲ್ಲದೇ ನಾವು ಬೇರೆ ಸಿನಿಮಾಗಳಿಗೆ ಬೇರೆ ಅದರ್ ಲ್ಯಾಂಗ್ವೇಜ್ಗೆ ಹೋಗಿರೋದೇ ಹೊರತು ನಾವು ಕನ್ನಡ ಬಿಟ್ಟು ಬೇರೆ ಸಿನಿಮಾ ಯಾವುದೂ ಹಾಕಲ್ಲ 365 ದಿನವೂ. ಅದರಿಂದ ಇವತ್ತೂ ನಮ್ಮ ಕಲೆಕ್ಷನ್ ಚೆನ್ನಾಗಿದೆ. ಅದಕ್ಕೆ ಮುಂದಿನ ವಾರನೂ ನೋಡಿ, 2ನೇ ವಾರ ಆದರೂ ಮುಂದಿನ ವಾರನೂ ನಾವು 2 ಶೋ ಇಟ್ಕೊಂಡಿದ್ದೇವೆ. ಆದರೂ ನಮ್ಮ ಕನ್ನಡ ಅನ್ನೋದೊಂದು ಉಳಿಬೇಕು, ಬೆಳಿಬೇಕು ಅನ್ನೋ ಒಂದು ಕಾರಣಕ್ಕೆ. ಮತ್ತು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇವತ್ತೂ ಎಕ್ಕ ಒಂದು ಸೆಂಟಿಮೆಂಟ್ ಸಿನಿಮಾ ಭಾಳ ಚೆನ್ನಾಗಿದೆ. ಬಂದು ನೋಡ್ಬೋದು, ಚಿತ್ರಮಂದಿರದಲ್ಲಿ ಬಂದು ನೋಡಿದ್ರೆ ನಿಮಗೆ ಎಂಟರ್ಟೈನ್ಮೆಂಟು ಅನ್ನೋದು ಕಾಣಿಸುತ್ತೆ. ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಆ ಒಂದು ಒಳ್ಳೆ ಕನ್ನಡ ಸಿನಿಮಾನ ಕೆಲವರು ಎಲ್ಲೋ ನೆಗೆಟಿವ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಯಾವುದೇ ನಟ ಆಗಿರ್ಬೋದು ಅದನ್ನು ನೆಗೆಟಿವ್ ಮಾಡ್ತಾರಲ್ಲ. ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿರೋಂಥ ಸಂದರ್ಭದಲ್ಲಿ ನೀವು ಒಬ್ಬರು ಸಿನಿಮಾ ಪ್ರೇಮಿಯಾಗಿ ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಏನೇ ನೆಗೆಟಿವ್ ಕೊಟ್ಟರು ನಮ್ಮ ಕನ್ನಡದಲ್ಲಿ ಭಾಳ ಬುದ್ಧಿವಂತರಿದ್ದಾರೆ. ಯಾಕೆಂದರೆ ಅವ್ರು ನೆಗೆಟಿವ್ ಕೊಟ್ಟರು ಮತ್ತೆ ಈ ಎಕ್ಕ ಸಿನಿಮಾ ಕಲೆಕ್ಷನ್ನು ತೆಗೆದು ನೋಡಿದಾಗ ಎಲ್ರಿಗೂ ಅರ್ಥ ಆಗಿರುತ್ತೆ. ಇಲ್ಲ ಅವ್ರು ಎಷ್ಟೇ ನೆಗೆಟಿವ್ ಕೊಡಲಿ, ಎಷ್ಟೇ ಇದು ಮಾಡಲಿ, ಮತ್ತು ನಾವು ಅದು ಎಲ್ಲ ಇದರಲ್ಲೂ ಇರುತ್ತೆ. ನಮ್ಮ ಒಂದು ಇವಾಗ ಇದು ಒಂಥರ ಬಿಸ್ನೆಸ್ಸೇ. ಈ ಬಿಸ್ನೆಸ್ನ ಹಾಳು ಮಾಡಬೇಕು ಅಂತ ಕೆಲವರು ಅದಕ್ಕೆ ಉಟ್ಕೊಂಡಿರ್ತಾರೆ. ಇನ್ನು ಮುಂದಕ್ಕೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೆಗೆಟಿವ್ ಬರುತ್ತೆ ಅದನ್ನು ಪಕ್ಕಕ್ಕಿಟ್ಟು ಬಂದು ಸಿನಿಮಾ ನೋಡಿ, ಸಿನಿಮಾ ನೋಡಿಬಿಟ್ಟು ಆಮೇಲೆ ನೀವು ನೋಡಿದ್ದೀರಾ ಅನ್ನೋದಕ್ಕೊಂದು ಪ್ರೂಫ್ ಇಟ್ಕೊಂಡು ಸಿನಿಮಾ ಬಗ್ಗೆ ಮಾತಾಡಿ. ನೀವು ಕೂಡ ಸಿನಿಮಾ ಪ್ರೇಮಿಯಾಗಿ ಯುವ ರಾಜ್ಕುಮಾರ್ ಅವರ ಒಂದು ಅಭಿನಯದ ಬಗ್ಗೆ ಸೊ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನಿದೆ? ನಾನು ಇವತ್ತು 2ನೇ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ನಾವು ಫಸ್ಟು ಸಿನಿಮಾ ಇವಾಗ ನಾವು ನೋಡಿದಾಗ 2ನೇ ಸಿನಿಮಾಗ ನೋಡಿದಾಗ ಇವತ್ತು ಪುನೀತ್ ಇಲ್ಲ ಅನ್ನೋದು ಒಂದು ಮರ್ತೋಗ್ಬಿಡುತ್ತೆ. ಯಾಕೆಂದರೆ ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ವಾಯ್ಸ್ ಆಗಲಿ, ಒಂದು 2-3 ಕಡೆ ಅವ್ರ ವಾಯ್ಸು ಇದರಲ್ಲಿ ಸಿನಿಮಾದಲ್ಲಿ ಕಾಣಿಸುತ್ತೆ. ಮತ್ತು ಅವ್ರ ಆ್ಯಕ್ಟಿಂಗು ಅಷ್ಟೇ, ಮತ್ತು ಆ ಮುಖಭಾವನೆ ಗೊತ್ತಾಗುತ್ತೆ. ನಾವು ಆ ಸಿನಿಮಾದಲ್ಲಿ ಬರೀ ಕ್ಯಾಮ್ರಾ ಮಾತ್ರ ಫೇಸ್ ಮಾಡ್ತಾಯಿದ್ರು. ಈ ಸಿನಿಮಾದಲ್ಲಿ ಅವ್ರ ಮುಖನೇ ಕ್ಯಾಮ್ರಾ ನೋಡೇ ಇಲ್ಲ. ಅವ್ರ ಆ್ಯಕ್ಟಿಂಗಲ್ಲೇ ಮಗ್ನನಾಗಿದ್ದಾರೆ. ಅಂದರೆ ಅವ್ರ ಆ್ಯಕ್ಟಿಂಗು ಕಲೆ ಬಂದುಬಿಟ್ಟಿದೆ. ಮತ್ತು ಅದು ರಕ್ತದಲ್ಲೂ ಇರುತ್ತೆ, ಅದು ನಾವು ಹೇಳ್ಕೊಡಾಗಿಲ್ಲ. ಅದರಿಂದ ಇವತ್ತು ಯುವ ನೆಕ್ಸ್ಟು ಏನೇ ಇದ್ರೂ ಒಂದು ಕಂಟೆಂಟ್ ಕೊಟ್ಟು ಸಿನಿಮಾಗದಲ್ಲಿ ಕೊಟ್ಟರೆ ಇವತ್ತು ಯುವ ನೆಕ್ಸ್ಟ್ ರಾಜ್ಕುಮಾರ್ ಆಗೋದ್ರಲ್ಲಿ ತಪ್ಪಿಲ್ಲ. ಸರ್, ಈಗ ನಾನು ಹೇಳ್ದಂಗೆ ನೀವು ಒಬ್ಬರು ಕನ್ನಡ ಸಿನಿಮಾ ದೊಡ್ಡ ಪ್ರೇಮಿ, ಹಾಗೆಯೇ ಚಿತ್ರಮಂದಿರ ನೀವು ಮ್ಯಾನೇಜರ್ ಕೂಡ. ಸೊ ಎಲ್ಲ ವಿಭಾಗದಲ್ಲಿದ್ದೀರಿ. ಸಾಕಷ್ಟು ಸಿನಿಮಾಗಳು ಚಿತ್ರಮಂದಿರಕ್ಕೆ ಬರಬೇಕು, ಎಲ್ಲನೂ ಕೂಡ ಸರಿಯಾಗಿ ನಡೆಯುತ್ತೆ ಅಂತ ಹೇಳ್ತಿದ್ದೀರಾ. ಸೊ ನೀವೊಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಏನಿಲ್ಲ, ಕನ್ನಡ ಪ್ರೊಡ್ಯೂಸರ್ಗಳು, ಕನ್ನಡ ಡೈರೆಕ್ಟ್ರುಗಳು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಸಿನಿಮಾ ಮಾಡಲಿ, ಒಂದು ಒಳ್ಳೆಯ ಸಿನಿಮಾ. ಇವತ್ತು ಕಾದಂಬರಿ ಸಿನಿಮಾ ಬರ್ತಾಯಿಲ್ಲ, ಇದು ಕಾದಂಬರಿ ಥರನೇ ಇದೆ. ನೀವು ಅದು ನೋಡಿದ್ರೆ ಒಳಗಡೆ ಒಂದು ನಮ್ಮ ಮನೇಲಿ ನಡೆಯೋವಂಥ ಸ್ಟೋರಿ ಇದೆ, ಈ ಥರದ್ದು. ಅದಕ್ಕೆ ನಿಮಗೆ ಮಸಾಲೆ ಇರುತ್ತೆ, ಅದೆಲ್ಲ ಇರುತ್ತೆ, ಅದು ಸೈಡು. ಇವಾಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಾಮಿಡಿ ಇರುತ್ತೆ, ಒಂದು ಅಂತೂ ಯಾರೂ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಆ ಒಂದು ತಲೆ ಬರಬೇಕು, ಆ ತಲೆ ಬಂದು ಈ ಥರ ನಡ್ಕೊಂಡು ಹೋಗಿ ಈ ಥರ ಸಿನಿಮಾಗಳು ಮಾಡಿ ಅಂತ ಹೇಳಿದ್ರೆ ಇವತ್ತೂ ಸಿನಿಮಾ ನಡೆಯುತ್ತೆ. ಇವತ್ತು ಎಲ್ಲೂ ಹೋಗಲ್ಲ ಸಿನಿಮಾ. ಇವತ್ತು ಜನ ಇದ್ದಾರೆ ನೋಡೋ ಅಂಥವ್ರು. ಏನು ಅಂದರೆ ಇವರು ಎಲ್ಲ ಏನು ಮಾಡ್ತಾರೆ, ಬೇರೆದಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗ್ತಾರೆ. ಆ ಬೇರೆದಕ್ಕೆ ಕಂಪೇರ್ ಮಾಡಬಾರ್ದು. ನಮ್ಮ ಸಿನಿಮಾ ಅಂದರೆ ಸಿನಿಮಾಗೇ ಇರಬೇಕು. ಅವರು ಟಿ ವಿಗಳ್ಗೆ ಹೋಗೋದು, ಇದು ಮಾಡೋದು, ಅದೆಲ್ಲ ಅವ್ರದ್ದು ಬಿಸ್ನೆಸ್ಸು. ಆದರೆ ಅದರಲ್ಲೂ ನಮ್ಗೆ ಸಿನಿಮಾಗೆ ಆದ್ಯತೆ ಕೊಡಬೇಕು. ಫಸ್ಟ್ ಆದ್ಯತೆ ಸಿನಿಮಾ ಕೊಟ್ಟು ಬೇರೆ ಯಾವುದಕ್ಕೆ ಹೋಗಲಿ, ಯಾರೇ ಆಗಲಿ, ಒಂದು ಹೀರೋನೇ ಆಗಲಿ, ಒಂದು ಡೈರೆಕ್ಟ್ರೇ ಆಗಲಿ, ಒಂದು ಪ್ರೊಡ್ಯೂಸರೇ ಆಗಲಿ. ಇವಾಗ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಂಡು ಬೇರೆ ಇಂಡಸ್ಟ್ರಿಗೆ ಎಲ್ಲೇ ಹೋಗ್ಬಿಟ್ರು ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ಅವ್ರು ಹೋದ್ರೂ ನಮ್ಮಲ್ಲೇ ಇರಬೇಕು. ಸಿನಿಮಾ ಪ್ರೊಡ್ಯೂಸರ್ ಆದರೂ, ಡೈರೆಕ್ಟ್ರ್ ಆದರೂ, ಮತ್ತು ಆ್ಯಕ್ಟ್ರುಗಳಾದ್ರೂ ನಮ್ಮಲ್ಲೇ ಇದ್ದು ಸಿನಿಮಾ ಕೊಟ್ಟರೆ ಇವತ್ತು ಸಿನಿಮಾ ಹೋಗುತ್ತೆ. ಸಿನಿಮಾಗಳು 1.5-2 ತಿಂಗಳಿಗೆ ಒಬ್ಬ ಹೀರೋ ಸಿನಿಮಾ ಬರಬೇಕು. ಆ ಸಿನಿಮಾ ಬಂದರೆ ಇವತ್ತು ಸಿನಿಮಾ ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ. ಸರ್, ಈಗ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಬಜೆಟ್ ಸಿನಿಮಾಗಳು ಕೂಡ ಬರ್ತಿದೆ. KD ಇರ್ಬೋದು, ಡೆವಿಲ್ ಇರ್ಬೋದು, 45 ಇರ್ಬೋದು, ಟ್ಯಾಕ್ಸಿಕ್ ಇರ್ಬೋದು. ಸೊ ತುಂಬ ಒಳ್ಳೊಳ್ಳೆಯ ಸಿನಿಮಾಗಳು ಲೈನಪ್ಪಲ್ಲಿದೆ. ಸೊ ಎಷ್ಟು ನಿರೀಕ್ಷೆ ಮಾಡ್ತಿದ್ದೀರಿ ಸರ್ ಆ ಸಿನಿಮಾಗಳು? ಇಲ್ಲ, ಬರುತ್ತೆ, ಆದರೆ ಅವರು ಟೈಮ್ ಕರೆಕ್ಟಾಗಿ ಬರಬೇಕು. ನೀವು ಯಾವಾಗಲೂ ಸಿನಿಮಾ ಇವಾಗ 6 ತಿಂಗಳು ಬಿಟ್ಕೊಂಡು ಬಂದರೆ 6 ತಿಂಗಳಷ್ಟರೊಳಗಡೆ ಜನ ಮರ್ತೋಗ್ತಾ ಇದ್ದಾರೆ. ಇವಾಗ ಸಿನಿಮಾ ಇಂಡಸ್ಟ್ರಿನ ಮರ್ತೋಗ್ತಾ ಇದ್ದಾರೆ. ಜನಗಳು ಎಂಟರ್ಟೈನ್ಮೆಂಟ್ ಮಾಡೋದನ್ನು ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಇವಾಗ ನೋಡಿ, ಎಕ್ಕ ಸಿನಿಮಾದಿಂದ ನೋಡಿ, ಸಂಕ್ರಾಂತಿ ಹಬ್ಬದಿಂದ 6 ತಿಂಗಳಿಗೆ ಬಂದಿದೆ ಅಂದರೆ ಇವತ್ತು ಅದು ಜನಗಳಿಗೆ ಏನು ಬೇಕು ನೋಡೋಣ ಬಿಡು ಅನ್ನೋ ಒಂದು ಲೆಕ್ಕಕ್ಕೆ ಬರ್ತಾರೆ. ಅದರಿಂದ 1.5-2 ತಿಂಗಳಿಗೆ ಬಿಟ್ಟರೆ ನೀವು ಯಾವಾಗಲೂ ಬರ್ತಾ ಇರ್ತಾರೆ, ಹಿಟ್ಟಾಗ್ತಾ ಇರುತ್ತೆ.
ಇವತ್ತು KD ಇರ್ಬೋದು, 45 ಇರ್ಬೋದು, ಮುಂದಕ್ಕೆ ಯಾವುದೇ ಸಿನಿಮಾ ಬಂದ್ರೂ ಸ್ವಲ್ಪ ಟೈಮ್ ನೋಡ್ಕೊಂಡು ಬರ್ತಾ ಇರಬೇಕು. ಒಂದು ದೊಡ್ಡ ಸಿನಿಮಾ ಬಂದು ಒಂದು ಚಿಕ್ಕ ಸಿನಿಮಾ ಬಂದ್ರೂ ನಡ್ಕೊಂಡು ಹೋಗುತ್ತೆ. ಇದು 15 ದಿನ 1 ತಿಂಗಳು ಸಿನಿಮಾ ಓಡಿದ್ರೆ ದೊಡ್ಡ ಸಿನಿಮಾ, ಅದು 1 ವಾರ 2 ವಾರ ಗ್ಯಾಪ್ ಇರುತ್ತೆ. 1 ವಾರ 2 ತಿಂಗಳಿಗೆ ಒಂದೊಂದು ಸಿನಿಮಾ ಕೊಡ್ತಾ ಬಂದರೆ ವರ್ಷದಲ್ಲಿ 6 ಸಿನಿಮಾ ಬಂದರೆ ಒಳ್ಳೆ ಸಿನಿಮಾ ಸಾಕು.